ಟಿಬಿ ತಂಡದ ಗೆಲುವಿನ ಸಂಭ್ರಮದ ವೇಳೆ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೃತಪಟ್ಟವರ ಮಾಹಿತಿ ಕೂಡ ಈಗಾಗಲೇ ಹೆಚ್ಚಾಗ್ತಾ ಇದೆ. ಅದರ ವಿವರ ಕೂಡ ಸಿಗ್ತಾ ಇದೆ. ಡಿಂಪಲ್ 8 ವರ್ಷ, ದಿವ್ಯಾಂಶಿಕ 14 ವರ್ಷ, ಪರಶುರಾಮ್ 42 ವರ್ಷ. ಅದೇ ರೀತಿ RCB ತಂಡದ ಗೆಲುವಿನ ಸಂಭ್ರಮದ ವೇಳೆ ಕಾಲ್ತುಳಿತವಾಗಿದೆ. ರಾಜಕೀಯ ಸರ್ ಏನು ಮ್ಯಾನೇಜ್ಮೆಂಟ್ ಇಲ್ಲ, ಇದು ಮಾಡಿಲ್ಲ, ಏನಿಲ್ಲ. ನೀಟಾಗೆಲ್ಲ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಮಾಡ್ಬೋದಿತ್ತು. ಇನ್ನೂ 2 ದಿನ ಟೈಮ್ ಇತ್ತು. ಇಷ್ಟು ಬೇಗ ಮಾಡೋದು ಬೇಕಾಗಿರಲಿಲ್ಲ. ರಾಜಕೀಯ ಅಲ್ಲ, ಅಭಿಮಾನಕ್ಕಿಂತ ಇದೆಲ್ಲ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಸರ್. ಮ್ಯಾನೇಜ್ಮೆಂಟು ಸರಿ ಇಲ್ಲ ಸರ್. ಮ್ಯಾನೇಜ್ಮೆಂಟು ಇವ್ರದ್ದು ಸ್ಟೇಡಿಯಂ ಅವ್ರದ್ದು ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಯಾರ್ದು ಸರಿ ಇಲ್ಲ. ಇದು ಕ್ರೌಡೆಲ್ಲ ಕ್ಲಿಯರ್ ಮಾಡಬೇಕು ಅಂತಂದ್ರೆ ಮುಂಚೆನೇ ಸ್ವಲ್ಪ ಇದು ಪ್ರಿಡಿಕ್ಷನ್ ತಗೋಬೋದಿತ್ತು ಏನಾರು ಬೇರೆ ಕಡೆಯಿಂದನೂ. ಇನ್ನೂ ಒಂದಿನ ಟೈಮ್ ತಗೊಂಡು ಮಾಡ್ಬೋದಿತ್ತು. ಈಗ ಸಡನ್ ಮಾಡಿದ್ದು ಒಂದಿದು ನೋಡಿ. ಲಾಸ್ಟ್ ಇಯರ್ ಮುಂಬೈ ವಿನ್ ಆಯ್ತು ಸರ್. ಲಾಸ್ಟ್ ಇಯರ್ ಮುಂಬೈ ವಿನ್ ಆಯ್ತು. ಅವಾಗ ಯಾವ ತರ ಅವರು ಒಂದು ನಿಮಿಷಪ್ಪ ಅವಾಗ ಯಾವ ತರ ಅವರು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರು. ಒಂದು ನಿಮಿಷ ರೀ. ಲಾಸ್ಟ್ ಇಯರ್ ಅದರ ಲಾಸ್ಟ್ ನಂಗೆ ಗೊತ್ತಿಲ್ಲ. ದೇ ಆರ್ ಆಲ್ಸೋ ಪ್ಲಾನ್ ಲೈಕ್ ದಿಸ್. ಇದೇ ತರ ಮಾಡಿದ್ರು. ಮುಂಬೈನ ಓಪನ್ ಬಸ್ ಅಲ್ಲಿ ಅವರು ಪ್ರೋಗ್ರಾಮ್ ಮಾಡಿದ್ರು. ಒಂದು ನಿಮಿಷ ರೀ. ಅವಾಗ ಯಾವ್ದ್ರ ಈ ತರ ಕಡಿಮೆ ಆಗಿತ್ತ? ಅದಕ್ಕೆ ಕಾರಣ ಯಾರು? ನೇರ ಕಾರಣ ನಮ್ಮ ಈ ಕರ್ನಾಟಕದ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಗಳು. ಯಾಕಂದ್ರೆ ಇದೊಂದು ಅದ್ಭುತವಾದಂತ ಕಾರ್ಯಕ್ರಮ ಇವತ್ತು ಅಲ್ವಾ? ಅದನ್ನು ಅವರು ಇಮಿಡಿಯೇಟ್ ಆಗಿ ಅದನ್ನ ಪ್ಲಾನ್ ಮಾಡ್ಬಿಟ್ಟು ಪ್ರೀ ಪ್ಲಾನ್ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಸರ್ಕಾರ ಹಾಗೂ ಈ ಕ್ರೀಡೆಗಳಿರುವಂತಹ ಎಲ್ಲ ಸಿಬ್ಬಂದಿಗಳು ಎಲ್ಲರೂ ಅದ್ರ ಪ್ರಕಾರ ಪ್ಲಾನ್ ಮಾಡ್ಬೇಕಲ್ಲ. ಇವತ್ತು ಬರ್ತಾ ಇದ್ದಾರೆ, ಬಂದ್ಬಿಟ್ಟು ಅದೇ ಪ್ರಕಾರ ಮಾಡ್ತಾ ಇದ್ದಾರೆ. ಸೊ ಅದೇ ಪ್ರಕಾರ ಇಷ್ಟು ಜನ ಸೇರ್ತಾರೆ ಅಂತ ಅವ್ರಿಗೆ ಗೊತ್ತಿದೆಯಲ್ಲ. ಕರ್ನಾಟಕದ ಫ್ಯಾನ್ಸು, ಆಮೇಲೆ RCB ಫ್ಯಾನ್ಸ್, ಇಡೀ ಜಗತ್ತಿಗೆ ಗೊತ್ತಿದೆ ಸರ್. ಇದಕ್ಕೆಲ್ಲ ಕಾರಣ ಅಂದ್ರೆ ಫಸ್ಟ್ ಆಫ್ ಆಲ್ ಸರ್ಕಾರ ಸರ್. ಇದೇ ಸರ್ಕಾರನ ಬಿಜೆಪಿ ಅವರು ನಡೆಸಿದ್ರೆ ಕರೆಕ್ಟ್ ನಡೆಸುತ್ತಾರೆ ಅಂತ ನಮ್ಮ ಭಾವನೆ. ಕಾಂಗ್ರೆಸ್ ಸರ್ಕಾರದೇನೆ ಅಂದ್ರೆ ಅವರ ವೈಯಕ್ತಿಕೋಸ್ಕರ ಇಲ್ಲ ಸರ್. ಅದೇ ಹೇಳ್ತಿರೋದು. ಅಂತ ಯೋಗಿ ಅವರು ಅಂತ ಕುಂಭಮೇಳ ಮಾಡಿದ್ರು, ಅಂತದ್ರಲ್ಲೇ ಮೇಂಟೈನ್ ಮಾಡಿದ್ದಾರೆ. ಅಂತದ್ದು ಈ ಚಿಕ್ಕದು RCB ಇದನ್ನ ಮಾಡೋಕ್ಕಾಗಲ್ಲ ಅಂದ್ರೆ ಅವ್ರು ಹೆಂಗ್ ಸರ್? ಇದು ಎಷ್ಟೋ ಕಾಲ್ ತೊಳೆದಕ್ಕೆ ಎಷ್ಟೋ ಪ್ರಾಣಗಳು ಹೋಗ್ಬಿಟ್ಟಿದ್ದಾರೆ. ಅವ್ರ ಮನೆಗೆ ಯಾರು ಸರ್ ಜವಾಬ್ದಾರಿ? ಪಾಲಿಟಿಕ್ಸ್, ರಾಜಕೀಯ ಎಲ್ಲ ಬಿಟ್ಟರು ಕೂಡ ಯಾವುದೇ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಎಲ್ಲ ಇತಿಹಾಸದಲ್ಲೂ ನೋಡಿದ್ರು ಕೂಡ ಇಷ್ಟೊಂದು ಜನಸ್ತೋಮ ಸೇರೋದು ಬರೀ ಅಭಿಮಾನಕ್ಕೋಸ್ಕರ ಸೇರಿರೋದು. ಯಾವುದೇ ಪೊಲಿಟಿಕಲ್ ಪಾರ್ಟಿ ಆದ್ರೂ ಕೂಡ ಇಷ್ಟೊಂದು ಜನ ಸೇರಲ್ಲ, ಎಂತ ಲೀಡರ್ಗಾದ್ರು ಸೇರಲ್ಲ. ಇದು ಸೇರಿರೋದು ಜನಗಳು RCB ಅಭಿಮಾನಕ್ಕೋಸ್ಕರ.